ಬರೀ 2 ಮಿನಿಟ್ಸ್ ಎಗ್ ರೈಸ್, ಬ್ಯಾಚುಲರ್ ಎಗ್ ರೈಸ್. 2 ನಿಮಿಷದಲ್ಲಿ ನೂಡಲ್ಸ್ ಮಾಡೋದೇ ಕಷ್ಟ ಅಂತದ್ರಲ್ಲಿ ಪ್ರಭು ಅವರು 2 ನಿಮಿಷದಲ್ಲಿ ಫ್ರೈಡ್ ರೈಸ್ ಮಾಡಿದ್ದಾರೆ. ಅದು ಏನು ಹೇಳಿ, ಎಗ್ ಫ್ರೈಡ್ ರೈಸ್. ತಿನ್ಸೋಣ ಹೇಗಿದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಸಖತ್ತಾಗಿ ಮಾಡಿದ್ರ, ನಿಜವಾಗ್ಲೂ ಚೆನ್ನಾಗಿದೆ. ಬಿಸಿ ಬಿಸಿ ರೈಸು, ಆ ಎಗ್ಗು ಮತ್ತು ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ನೋಡೋಕ್ಕೂ ಕೂಡ ಸಖತ್ತಾಗಿದೆ. ಪಟ್ ಅಂತ ಮಾಡ್ಕೊಬೋದು, ತಿನ್ಕೋಬೋದು. ಬೆಳ್ಳುಳ್ಳಿನ ಒಂದು ಚಿಕ್ಕ ರೋಳಿಗೆ ಹಾಕೋಣ. ಪಾರಪ್ಪ ಅಂತ ಚಚ್ಚೋದೆ. ಈಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಓಕೆ, ಈ ರೋಳಿಗೆ ಹಾಕೋಣ. ಮತ್ತೆ ಒಂದು ಸಲ ಕುಟ್ಟೋಣ. ತಗೊಳ್ಳಿ, ನೀವು ಸ್ವಲ್ಪ ಕುಟ್ಟಿ. ಸ್ವಲ್ಪ ಎಣ್ಣೆ, ಚಚ್ಚಿರುವಂಥ ಬೆಳ್ಳುಳ್ಳಿ, ಖಾರದ ಪುಡಿ, ಮೊಟ್ಟೆ ಹಾಕೋಣ. ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ನೋಡಿ, ಈಗ ಎಗ್ ಬುರ್ಜಿ ರೆಡಿ ಆಗಿದೆ. ಏನು ಹೇಳಿ, ಎಗ್ ಬುರ್ಜಿ. ಈಗ ಬಿಸಿ ಬಿಸಿ ಅನ್ನನ ಎಗ್ ಬುರ್ಜಿಗೆ ಹಾಕಿದ್ರೆ ರೆಡಿ ಆಯ್ತು ಎಗ್ ರೈಸ್, ಬ್ಯಾಚುಲರ್ಸ್ ಎಗ್ ರೈಸ್. ನೋಡಿ ಹೇಗಿದೆ, ಸಿಂಪಲ್ ಎಗ್ ರೈಸ್. ಈಗ ಫೈನಲ್ ಟಚ್, ಕೊತ್ತಂಬರಿ ಸೊಪ್ಪು. ನೋಡಿ ಹೇಗಿದೆ, ಬರೀ 2 ಮಿನಿಟ್ಸ್ ಎಗ್ ರೈಸ್, ಬ್ಯಾಚುಲರ್ ಎಗ್ ರೈಸ್ ರೆಡಿ ಆಗಿದೆ. ಬ್ಯಾಚುಲರ್ಸ್ಗೆ ಈಸಿ ಆಗುವಂತಹ ಎಗ್ ರೈಸ್. ಎಷ್ಟು ನಿಮಿಷದಲ್ಲಿ? 2 ಮಿನಿಟ್ಸ್, ಏನು ಹೇಳಿ, 2 ನಿಮಿಷ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. 2 ನಿಮಿಷದಲ್ಲಿ ನೂಡಲ್ಸ್ ಮಾಡೋದೇ ಕಷ್ಟ ಅಂತದ್ರಲ್ಲಿ ಪ್ರಭು ಅವರು 2 ನಿಮಿಷದಲ್ಲಿ ಫ್ರೈಡ್ ರೈಸ್ ಮಾಡಿದ್ದಾರೆ.